2028ಕ್ಕೆ ಸನ್ಮಾನ್ಯ ಕುಮಾರಣ್ಣವರಂತ ನಾಯಕ ಈ ರಾಜ್ಯಕ್ಕೆ ಅನಿವಾರ್ಯ ಅಂತಕ್ಕಂಥದ್ದು ಕೇವಲ ಜನತಾದಳ ಪಕ್ಷದ ಕಾರ್ಯಕರ್ತರ ಭಾವನೆ ಅಷ್ಟೇ ಅಲ್ಲ. ಇವತ್ತು ರಾಜ್ಯದ ಉದ್ದಗಲಕ್ಕೂ ಕೂಡ ಹಳ್ಳಿಗಳಲ್ಲಿ ಇವತ್ತು ಕಳೆದ ಎರಡು ಕಾಲು ವರ್ಷದಿಂದ ಈ ಕಾಂಗ್ರೆಸ್ನ ಪಕ್ಷ ಆಡಳಿತಕ್ಕೆ ಬಂದಾಗಿಂದ ಎಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ಬೋದು. ಯಾವ ಹಂತದ ದುರಾಡಳಿತ, ಯಾವ ಹಂತದ ವೈಫಲ್ಯತೆಗಳು, ಯಾವ ಮಟ್ಟದ ಭ್ರಷ್ಟಾಚಾರ, ಸ್ವಾರ್ಥ, ದ್ವೇಷದ ರಾಜಕಾರಣ. ಬಹುಶಃ ಹಲವಾರು ರಾಜಕೀಯ ಪಕ್ಷಗಳು, ರಾಜಕೀಯ ನಾಯಕರುಗಳು ಕರ್ನಾಟಕ ರಾಜ್ಯದಲ್ಲಿ ಸ್ವತಂತ್ರ ಬಂದಾಗಿಂದ ಆಡಳಿತ ಮಾಡಿದ್ದಾರೆ. ನೀವೆಲ್ಲ ನೋಡಿದ್ದೀರಿ. ಸನ್ಮಾನ್ಯ ದೇವೇಗೌಡರು ಸಾಹೇಬರ ವಯಸ್ಸಿನ ಹಿರಿಯಕರು. ಆದರೆ ಈ ಮಟ್ಟದ ರಾಜಕೀಯದ ದ್ವೇಷ ಒಂದು ರೀತಿ ಕುಣಿಗಲ್ ತಾಲೂಕಿನಲ್ಲಿ ಅತ್ಯಂತ ಒಂದು ಸ್ಫೂರ್ತಿದಾಯಕವಾದಂಥ ಒಂದು ನಾಯಕರು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ತಿಳಿಸ್ಲಿಕ್ಕೆ ಬಯಸ್ತೇನೆ. ಪ್ರಾಸ್ತಾವಿಕವಾಗಿ ನಮ್ಮೆಲ್ಲರನ್ನು ಉದ್ದೇಶಿಸಿ ತಾಲೂಕು ಅಧ್ಯಕ್ಷರು, ಕ್ರಿಯಾಶೀಲ ಯುವಕ, ಭವಿಷ್ಯದಲ್ಲಿ ಇಂಥ ಯುವಕರು ರಾಜಕಾರಣದಲ್ಲಿ ನಮ್ಮಂಥ ಯುವಕರ ಜೊತೆಯಲ್ಲಿ ಪಕ್ಷ ಕಟ್ತಕ್ಕಂಥದ್ದು ಆಗಬೇಕು ಅಂತಕ್ಕಂಥದ್ದು ನನ್ನ ವೈಯಕ್ತಿಕ ಒಂದು ಅಭಿಪ್ರಾಯ ಮತ್ತು ಅಭಿಲಾಷೆ. ಬೆಳಗ್ಗೆ ಹೋಗಿ ಬಂದಿದ್ದೇನೆ. ನನಗೆ ಗೊತ್ತಿದೆ, ಕಳೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ಜಿಲ್ಲೆಯ ಜನತೆ ನಮಗೆ ಅತಿ ಹೆಚ್ಚು ಶಾಸಕರನ್ನ ನಾವು ಗೆಲ್ಲಕ್ಕಾಗದೆ ಹೋಗ್ಬೋದು. ಕಳೆದ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆ ನಂಬರ್ 1 ಸ್ಥಾನ ವೋಟ್ ಶೇರು 34% ತಗೊಂಡಿರ್ತಕ್ಕಂಥ ಯಾವುದಾದ್ರೂ ರಾಜಕೀಯ ಪಕ್ಷ ಇದ್ರೆ ಅದು ಜನತಾದಳ ಪಕ್ಷ. ಅದು ನಿಮ್ಮ ದುಡಿಮೆ, ಇಲ್ಲಿರ್ತಕ್ಕಂಥ ಜಿಲ್ಲೆಯ ಜನತೆಯ ಆಶೀರ್ವಾದ. ಹಾಗಾಗಿ ನಮಗೆ ಗೊತ್ತಿದೆ ತುಮಕೂರು ಜಿಲ್ಲೆಯ ಜನತೆ ಎಷ್ಟು ನಮ್ಮನ್ನು ಪ್ರೀತಿಸ್ತೀರಿ, ಗೌರವಿಸ್ತೀರಿ, ನಮ್ಮ ಮೇಲೆ ನಿರೀಕ್ಷೆಯನ್ನು ಇಟ್ಕೊಂಡಿದ್ದೀರಿ ಅಂತಕ್ಕಂಥದ್ದು. ಬಹುಶಃ ಮುಂದಿನ ಸಾರ್ವತ್ರಿಕ ಚುನಾವಣೆಯಲ್ಲಿ ಇರ್ತಕ್ಕಂಥ 11 ವಿಧಾನಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಜಿಲ್ಲೆಯಲ್ಲಿ ಯಾವುದಾದ್ರೂ ನಂಬರ್ 1 ಸ್ಥಾನ ಪಡಿತಕ್ಕಂಥ ಅವಕಾಶ ಇದ್ರೆ ಅದು ತುಮಕೂರು ಜಿಲ್ಲೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ನಂಬ್ಕೊಂಡಿದ್ದೇನೆ. ಒಂದು ಮಿಸ್ಡ್ ಕಾಲ್ ಕೊಡ್ತಕ್ಕಂಥದ್ರಿಂದ ₹1 ಹಣಕಾಸು ಖರ್ಚಾಗೋದಿಲ್ಲ, ಏನೂ ಆಗಲಿಕ್ಕಿಲ್ಲ. ಏನಂದರೆ ಒಂದು ಸ್ವಲ್ಪ ತಾವು ಶ್ರಮ ವಹಿಸ್ಬೇಕಾಗ್ತದೆ. ಕುಣಿಗಲ್ ತಾಲೂಕಿನಲ್ಲಿ 36 ಪಂಚಾಯಿತಿ ಇದೆ ಅಂತಕ್ಕಂಥದ್ದು ರವಿಯಣ್ಣನ ಹತ್ರ ಕೇಳ್ಕೊಂಡಿದ್ದೇನೆ. 263 ಬೂತ್ ಇದೆ ಅಂತಕ್ಕಂಥದ್ದನ್ನು ಕೂಡ ತಿಳ್ಕೊಂಡಿದ್ದೇನೆ. ಇವತ್ತು ಎಷ್ಟು ಸಂಘಟನೆಗೆ ನಾವು ಒತ್ತನ್ನು ಕೊಡ್ತೇವೆ, ಅಷ್ಟು ಮುಂದಿನ ದಿನಗಳಲ್ಲಿ ಪಕ್ಷ ತಳಮಟ್ಟದಿಂದ ಇವತ್ತು ಕಟ್ತಕ್ಕಂಥದ್ದಕ್ಕೆ ಒಂದು ಒಳ್ಳೆಯ ವಾತಾವರಣ ಸೃಷ್ಟಿಯಾಗ್ತದೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಈಗಾಗಲೇ ರವಿ ಅಣ್ಣವರು ನಿಮಗೆ ನಂಬರ್ ಹೇಳಿದಾರಣ್ಣ. ಮತ್ತಿನ್ನೊಂದು ಸಲ ನಾನು ಪುನರ್ರಚಿಸ್ತೀನಿ. 996400 2028 ತಗೋಬಿಟ್ಟಿದ್ದೀನಿ ನಂಬರು. ಹಂಗಾಗಿ ಒಂದಣ ಇಲ್ಲಿ ನಂಬರ್ ಕೊಡ್ತಾ ಇದ್ದಂಗೆ ಒಂದು ಲಿಂಕ್ ಬರ್ತದೆ ನಿಮಗೆ. ಆ ಲಿಂಕನ್ನು ನೀವು ಒತ್ತಿದ್ರೆ ನಿಮಗೆ ಒಂದು OTP ಜನರೇಟ್ ಆಗ್ತದೆ. ತದನಂತರ ನಿಮಗೆ ಅಲ್ಲಿಂದ ನೀವು ಯಾವ ಊರು, ನೀವು ಯಾವ ತಾಲೂಕು, ಅಥವಾ ನೀವು ಯಾವ ವಾರ್ಡು, ನೀವು ಯಾವ ಪಂಚಾಯಿತಿ, ನಿಮ್ಮ ಹೆಸರೇನು, ಇದಿಷ್ಟೇ 4 ವಿಚಾರ. ಇನ್ನೇನು ಹೆಚ್ಚಿಗೆ ತಲೆಗಡಿಸ್ಕೊಳ್ತಕ್ಕಂಥದ್ದೇನಿಲ್ಲ. ಜೊತೆಯಲ್ಲಿ ನೀವೇನಾದರೂ ಫೋಟೋ ಗಿಟ್ಟ ಹಾಕ್ಲಿಕ್ಕೆ ಬಯಸಿದ್ರೆ ಒಂದು ಸೆಲ್ಫಿ ತಗೊಂಡು, ಒಂದು ಎಕರೆ ಸೆಲ್ಫಿ ಎಲ್ಲರೂ ತಗೋತೀರಿ. ಈಗ ಒಂದು ಸೆಲ್ಫಿ ತಗೊಂಡು ಒಂದು ಫೋಟೋ ಹಾಕ್ತೀವಿ ಎಲ್ಲ. ನಿಮ್ಮ ಮಕ್ಕ ಎಲ್ಲ ನೋಡುವ, ನಮಗೂ ಒಂದು ಪುಣ್ಯ ನಿಮ್ಮ ಮಕ್ಕ ನೋಡಕ್ಕೆ, ನಮ್ಮ JDS ಕಾರ್ಯಕರ್ತರದ್ದು. ಇದನ್ನು ಹೊರತುಪಡಿಸಿ ಅಣ್ಣ ಇನ್ನೊಂದು ವಿಷಯವನ್ನು ನಾನು ರವಿಯಣ್ಣಂಗೆ ಹೇಳಿದ್ದೀನಿ. ಒಂದು ಭಾಳ ನನಗೆ ಖುಷಿ ಕೊಟ್ಟಿದ್ದ ವಿಚಾರ ಏನಂದರೆ, ಮೊನ್ನೆ ಕಚೇರಿಗೆ ಬಂದಾಗ ರವಿಯಣ್ಣನಿಗೆ ನಾನಿದು ಬೂತ್ಗಳಲ್ಲಿ ಒಂದು ಕಮಿಟಿ ರಚನೆ ಆಗಬೇಕು ಅಂದೆ. ತೆಗೆದ್ರು ಫೋನ, ತೆಗೆದು ಒಂದೊಂದೇ ಆಲ್ಫಾಬೆಟ್ ಹೊಡೆದ್ರು. ಹೊಡಿರಿ, A ಹೊಡಿರಿ, B ಹೊಡಿರಿ, C ಹೊಡಿರಿ ಅಂತ ತನಿಖೆಯಲ್ಲೇ ಹೊಡಿಸಿದ್ರು. ಇಷ್ಟು ಉದ್ದಲ್ಲಿ ಇಷ್ಟು ಫೋನ್ ನಂಬರ್ಗಳು, ಯಾರ್ಯಾರು ಯಾವ್ಯಾವ ಬೂತಲ್ಲಿದ್ದಾರೆ ಅಂತಕ್ಕಂಥ ಎಲ್ಲ ಮಾಹಿತಿ ಅವ್ರ ಫೋನ್ನಲ್ಲೇ ಇದೆ. ಇದನ್ನು ದಯಮಾಡಿ 263 ಶೀಟ್ ಕಳಿಸ್ಕೊಡ್ತೀನಿ. 263 ಬೂತ್ಗೆ 15 ಜನ ಒಂದು ಈ ಹಾಳೆನಲ್ಲಿ ಹೆಸರನ್ನು ನೀವು ತುಂಬಿಸ್ಬೋದು. 15 ಜನ ಇನ್ನೂ ಇಂಟು 263 ಬೂತು ಅಂದರೆ ಹತ್ತತ್ರ ನಿಮಗೆ 3000ಕ್ಕೂ ಹೆಚ್ಚು ಸದಸ್ಯರು, ಸಕ್ರಿಯ ಸದಸ್ಯರಾಗ್ತೀರಿ. ಇದನ್ನು ಯಾಕೆ ನಾನು ಕೇಳ್ತಾ ಇದ್ದೀನಿ ಅಂದರೆ, ಈ ಒಂದು ಡೇಟಾ ಪಕ್ಷದಲ್ಲಿದ್ದಾಗ ನಿಮ್ಮ ಜೊತೆಯಲ್ಲಿ ನಿರಂತರವಾಗಿ ನಮ್ಮದು ನಾಳೆ ಯಾವುದೋ ಒಂದು ಸಭೆ ಆಯಿತು, ಒಂದು ಸಮಾರಂಭ ಆಯಿತು, ಅಥವಾ ಹಬ್ಬ ಹರಿದಿನಗಳು, ಕುಮಾರಣ್ಣವರು ನಿಮಗೆ ಇವತ್ತೊಂದು ವಾಯ್ಸ್ ನೋಟ್ ಕೊಟ್ಟು ಒಂದು ವಿಶಸ್ ಕಳಿಸ್ಬೇಕು ಅಂತ ಇದ್ದಾರೆ. ದೊಡ್ಡ ಸಾಹೇಬ್ರ ಕಡೆಯಿಂದ ನಿಮ್ಗೊಂದು ಮಾಹಿತಿ ಕೊಡಬೇಕು ಅಂತ ಇದ್ದಾರೆ.
ನಿರಂತರವಾಗಿ ಇದು ನೀವು ಇವತ್ತು ನಮ್ಮ ಡಿಜಿಟಲ್ ಯುಗ ಇದೆ. ಎಲ್ಲರೂ ಫೋನ್ಗಳು ಇಟ್ಕೊಂಡಿದ್ದೀರಿ, ಎಲ್ಲರೂ ಸ್ಮಾರ್ಟ್ ಫೋನ್ಗೆ ಬಂದುಬಿಟ್ಟಿದ್ದೀರಿ. ನಿಮ್ಮ ಜೊತೆ ಒಂದು ನಿರಂತರವಾಗಿ ಒಂದು ಸಂಬಂಧ, ಒಂದು ಸಂಪರ್ಕ ಅಣ್ಣ. ನಾನು ಅಷ್ಟೇ ಬಯಸ್ತಾ ಇರೋದು, ಬೇರೆ ಇನ್ನೇನೂ ಇಲ್ಲ. ಕುಮಾರಣ್ಣ ಅವ್ರಿಗೆ, ದೇವೇಗೌಡರು ಸಾಹೇಬ್ರಿಗೆ ಹೃದಯದಲ್ಲಿ ಒಂದು ಸ್ಥಾನ ಕೊಟ್ಟಿದ್ದೀರಿ. ಮುಂದೆ ಹೋಗ್ತಾ ಹೋಗ್ತಾ ನನಗೂ ಒಂದಿನ ನಿಮ್ಮ ಹೃದಯದಲ್ಲಿ ಒಂದು ಸ್ಥಾನ ಗಳಿಸ್ತಕ್ಕಂಥದ್ದಕ್ಕೆ ಪ್ರಾಮಾಣಿಕ ಕೆಲಸ ಮಾಡ್ತೇನೆ, ನಿಮ್ಮ ಜೊತೆಯಲ್ಲಿ ಇರ್ತೇನೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.